ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಆರ್ಯ ಸರ್, ನಾನು ಜೇಂಡೆ ಮನೆ ಬ್ಯಾಕ್ ಗೇಟಲ್ಲಿದ್ದೀನಿ. ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು. ಬರ್ತೀರಾ ಸರ್ ಪ್ಲೀಸ್? ಇನ್ನೇನು ಮಾಡ್ತಾ ಇದೆಯಾ? ಸರ್ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಬಂದೆ. ಏನೇ ಇದ್ರೂ ನಾನು ಆಫೀಸ್ನಲ್ಲಿ ಸಿಗ್ತಿದ್ನಲ್ಲ, ಮುಂಚೆನೇ ಹೇಳಿದರೆ ಹೊರಗಡೆ ಎಲ್ಲಾದರೂ ಮೀಟ್ ಮಾಡ್ಬೋದಿತ್ತು. ಸರ್ ಅಲ್ಲೆಲ್ಲ ಎಲ್ಲೂ ಆಗಲ್ಲ ಅಂತ ನಾನು ಇಲ್ಲಿಗೆ ಬಂದಿದ್ದು. ಸರಿ, ಏನು ವಿಷಯ ಬೇಗ ಹೇಳು. ಏನು ವಿಷಯ ಬೇಗ ಹೇಳು ಮೀರಾ, ಜೇಂಡೆ ನೋಡಿದ್ರೆ ಕಷ್ಟ. ಶೋರ್ ಸರ್, ನಾನು ನಿಮ್ಮ ಟೈಮ್ನ ಜಾಸ್ತಿ ತಗೊಳ್ಳಲ್ಲ, ಕ್ವಿಕ್ಕಾಗೆ ಮುಗಿಸ್ತೀನಿ. ಸರ್, ಈಗ ನೀವು ಅಂದ್ಕೊಂಡಿರೋದು, ಮಾಡ್ತಾ ಇರೋಂಥ ಪ್ಲ್ಯಾನ್ಸ್ ಎಲ್ಲನೂ ಒಳ್ಳೆ ಉದ್ದೇಶಕ್ಕೆ ಆಗಿದ್ರೂ ಯಾಕೋ ನಿಮ್ಮನ್ನ ಮತ್ತೆ ಅನುನ ಒಂದಾಗಕ್ಕೆ ಬಿಡಲ್ಲ ಅಂತ ಅನ್ನಿಸ್ತಾ ಇದೆ. ಏನು ಹೇಳ್ತಿದೀಯ ಮೀರಾ? ಸರ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನೀವು ಈ ಗೇಮ್ನ ತುಂಬ ಒಳ್ಳೆ ಉದ್ದೇಶ ಇಟ್ಕೊಂಡೆ ಆಡ್ತಿರ್ಬೋದು, ಅದ್ರ ಮೇಲೆ ನಿಮ್ಗೆ ನಂಬಿಕೆನೂ ಇರ್ಬೋದು. ಆದರೆ ಸರ್, ಟ್ರಸ್ಟ್ ಮೀ, ಇದು ರಿಸಲ್ಟ್ ನಿಮ್ಮ ಮತ್ತು ಅನು ಮಧ್ಯೆ ತುಂಬಾ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲ ಮೀರಾ, ಇಲ್ಲಿ ತನಕ ಎಲ್ಲ ನನ್ನ ಪ್ಲ್ಯಾನ್ ಪ್ರಕಾರನೇ ನಡೀತಾ ಇದೆ, ಮುಂದೆನೂ ನಡೆಯುತ್ತೆ. ಆದರೆ ನೀನು ಯಾಕೆ ಹೀಗೆ ಯೋಚನೆ ಮಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಸರ್, ಬಿಕಾಸ್ ನಿಮ್ಮ ಈ ಬಿಹೇವಿಯರ್ ಅನು ಮೇಲೆ ಬೇರೆ ಥರನೇ ಪರಿಣಾಮ ಬೀರ್ತಾ ಇದೆ. ಅವಳು ಮೋಸ್ಟ್ಲಿ ನಿಮ್ಮಿಂದ ಕಂಪ್ಲೀಟಾಗಿ ದೂರ ಆಗೋದಕ್ಕೆ ಯೋಚನೆ ಮಾಡ್ತಾ ಇರ್ಬೋದು. ಸರ್, ನೀವು ಆದಷ್ಟು ಬೇಗ ಅನು ಹತ್ರ ಎಲ್ಲ ವಿಷಯನೂ ಓಪನ್ ಆಗಿ ಹೇಳಲೇಬೇಕು. ದೇರ್ ಇಸ್ ನೋ ಚಾಯ್ಸ್. ಮೀರಾ, ನೀನು ಸುಮ್ಮನೆ... ಸರ್, ನಾನು ಹೇಳ್ತಾ ಇದ್ದೀನಲ್ಲ, ಇದು ನೀವು ಇಷ್ಟೊಂದು ಕೂಲಾಗಿ ತಗೊಳ್ಳೋಂಥ ವಿಷಯ. ಕಣ್ಣಿಗಿಂತ ಪವರ್ಫುಲ್ ಕಣ್ಣೀರು. ಬಂಡೆ ಥರ ಗಟ್ಟಿಗಿರೋ ಜೇಂಡೆ ಹೃದಯನ ಕರಗಿಸ್ಬೇಕು ಅಂತಂದರೆ ನಾನು ಅವನು ಹೇಳಿದಾಗೆ ಕೇಳಲೇಬೇಕು. ಮಟ್ಟ ಹಾಕೋದು ಕೆಲವೇ ನಿಮಿಷದ ಕೆಲಸ ಆದರೂ ಅದು ಮತ್ತೆ ಮತ್ತೆ ನಮಗೆ ಗೊತ್ತಿದ್ದ ಹಾಗೆ ನಮ್ಮೊಳಗೆ ವೈರತ್ವನ ತುಂಬ್ತಾ ಹೋಗುತ್ತೆ. ಜೇಂಡೆನ ಸರಿಯಾದ ದಾರಿಗೆ ತರಬೇಕು ಅಂತಂದರೆ ನಾನು ಹೀಗೆ ಮಾಡಲೇಬೇಕು. ಅಲ್ಲ ಸರ್, ಆ ಜೇಂಡೆ ಇಷ್ಟೆಲ್ಲ ಕೆಟ್ಟದ್ದು ಮಾಡ್ತಿದ್ರು, ನೀವು ಯಾಕೆ ಜೇಂಡೆಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ದೀರಾ? ಯಾಕೆಂದರೆ ಜೇಂಡೆ ಒಂಥರ ಪವರ್ಫುಲ್. ಹಿ ಈಸ್ ಮೈ ವೀಕ್ನೆಸ್. ಅವನು ಜೈಲಲ್ಲಿರೋದನ್ನು ನೋಡಿಕೊಂಡು ನಾನು ಆಚೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಆಚೆ ಬಂದಮೇಲೂ ಈಗಿರೋ ಥರನೇ ಇದ್ದರೆ
ನಾನು ಅನು ನೆಮ್ಮದಿಯಾಗಿರೋದಕ್ಕಂತೂ ಸಾಧ್ಯನೇ ಇಲ್ಲ. ನಾನು ಅನು ಮುಂದೆ ಚೆನ್ನಾಗಿರಬೇಕು ಅಂತಂದರೆ ನಾವು ನಮ್ಮ ಬದುಕನ್ನು ಇಷ್ಟಪಡೋಷ್ಟು ಅವನು ಇಷ್ಟಪಡಬೇಕು. ಪಡ್ತಾನೆ. ಇದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಸರಿ, ಈಗ ಜೇಂಡೆ ಒಪ್ಪಿಲ್ಲ ಅಂತ ಅಂದರೆ ಅನುನ ಒಂಟಿಯಾಗಿ ಬಿಟ್ಬಿಡ್ತೀರಾ? ಮೀರಾ, ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಯು ನೋ ವಾಟ್, ಅನು ನಾನಿಬ್ಬರು ಮದುವೆ ಆಗಿದ್ದು ಜೇಂಡೆ ಒಪ್ಪಿಗೆ ಕೊಟ್ಟ ಮೇಲೇ. ಅವನು ಒಪ್ಪಿಗೆ ಕೊಡಲಿಲ್ಲ ಅಂತಂದರೆ ನಾವಿಬ್ಬರು ಮದುವೆನೇ ಆಗ್ತಿರ್ಲಿಲ್ಲ. ಅನು ಜೇಂಡೆ ಎಲ್ಲ ಪರೀಕ್ಷೆಯಲ್ಲಿ ಗೆಲ್ತಾ ಅವನನ್ನು ಸೋಲಿಸ್ತಾ ಹೋಗಿ ಜೇಂಡೆ ಕೂಡ ಚಾಲೆಂಜಲ್ಲಿ ಸೋತ. ಅದಾದಮೇಲೆ ನನ್ನ ಅನು ಹೊಸ ಬದುಕು ಶುರುವಾಗಿತ್ತು. ಆದರೆ ಜೇಂಡೆ ಮನಸ್ಸಲ್ಲಿ ಅನು ಬಗ್ಗೆ ಇಷ್ಟೊಂದು ದ್ವೇಷ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ದ್ವೇಷ ಮುಂದುವರಿಬಾರ್ದು ಅಂತಂದರೆ ಜೇಂಡೆ ಮನಸ್ಫೂರ್ತಿಯಾಗಿ ಅನು ನಾವು ಒಪ್ಕೋಬೇಕು. ಸರ್ ಐ ಡೂ ಅಂಡರ್ಸ್ಟ್ಯಾಂಡ್, ಬಟ್ ಲೈಫ್ ಇಸ್ ಶಾರ್ಟ್ ಅಲ್ವಾ ಸರ್? ಇಂಥ ಒಂದು ಪುಟ್ಟ ಜೀವನದಲ್ಲಿ ನಾವು ಯಾಕೆಲ್ಲ ಸಮಸ್ಯೆಗಳನ್ನ ನಾವೇ ಮೈ ಮೇಲೆ ಎಳ್ಕೋಬೇಕು? ಅಲ್ಲ ಸರ್, ಗಂಡ ಹೆಂಡತಿ ಸಂಬಂಧದ ನಡುವೆ ಇಂಥ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಗೆ ನೀವು ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ? ಇವತ್ತು ನಿನ್ನ ಕಣ್ಣಿಗೆ ಅನು ಕಣ್ಣಿಗೆ ಇಷ್ಟು ಒಳ್ಳೆ ಆರ್ಯವರ್ಧನ ಕಾಣ್ತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಇದೇ ಜೇಂಡೆನೆ. ಯಾರೂ ಇಲ್ಲದ ಅನಾಥ ಹುಡುಗನಿಗೆ ಹಸುವಾದಾಗ ತನ್ನ ಹಸುವನ್ನು ಮರೆತು ತುತ್ತು ತಿನ್ನಿಸ್ತಾ ಆ ಖುಷಿನ ನೋಡಿ ತಾನು ಸಂತೋಷ ಪಡೋ ಒಳ್ಳೆ ಹೃದಯಕ್ಕೆ, ಒಳ್ಳೆ ಗುಣಕ್ಕೆ ಋಣ ತೀರಿಸೋದು ಅಷ್ಟು ಸುಲಭ ಅಲ್ಲ. ಇದನ್ನೆಲ್ಲ ಹೇಳಿ ಅರ್ಥ ಮಾಡ್ಸೋಕ್ಕಾಗಲ್ಲ. ಸದ್ಯಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಅನು, ಜೇಂಡೆ ಈ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋಕ್ಕೋ ಸ್ಥಿತಿನ ನಾನು ಯಾವತ್ತೂ ತಂದ್ಕೊಳ್ಳಲ್ಲ. ನೀನುವೆ, ನಾನು ನಿನಗೆ ಆಫೀಸಲ್ಲಿ ಸಿಗ್ತೀನಿ. ಬಟ್ ಸರ್, ನೀವು ಅನುನ ಮಿಸ್ ಮಾಡ್ಕೋತಾ ಇಲ್ವಾ? ಅದನ್ನು ಕೇಳಬೇಕಾ ಮೀರಾ? ಅನು ಹತ್ರ ನನ್ನ ಉಸಿರೇ ಇದೆ. ಇಲ್ಲಿ ಬರೀ ನನ್ನ ಬುದ್ಧಿ ಮಾತ್ರ ಕೆಲಸ ಮಾಡ್ತಾ ಇದೆ. ಎನಿವೆ, ಟೇಕ್ ಕೇರ್. ಎಲ್ಲಿಂದ ಬರ್ತಿದ್ಯಾ? ಗೊತ್ತಿದ್ರೂ ಕೇಳ್ತಿದ್ಯಾ? ನಾನಿನ್ನ ಹತ್ರ ಸುಳ್ಳು ಹೇಳಕ್ಕೆ ಸಾಧ್ಯನಾ ಜೇಂಡೆ? ಮೀರಾಜಿ ಯಾಕೆ ಬಂದಿದ್ರು? ನೇರವಾಗಿ ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ತಿರ್ಲಿಲ್ವಾ? ಅದೇನೋ ಆಫೀಸ್ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ರು. ನೀನೀಗ ಅಕೌಂಟೆಂಟ್ ಅಲ್ವಾ? ಆದರೂ ಇಷ್ಟು ವರ್ಷ ನಾನು ವರ್ಧನ್ ಕಂಪ್ನಿ ಚೀಫ್ ಆಗಿರಲಿಲ್ವಾ? ಆ ಮರ್ಜರ್ ವಿಷಯದ ಬಗ್ಗೆ ಅಲ್ಲಿ ಕೇಳಿದ್ರೆ ಕಷ್ಟ ಆಗುತ್ತೆ ಅಂತ ಇಲ್ಲಿ ಬಂದಿದ್ಲು. ನಿನಗೆ ಈಗ ಅನುಮಾನ ಬರುತ್ತೆ ಅಂತಲೇ ಒಳಗೆ ಕರೆದು ಮಾತಾಡೋಣ ಅಂದ್ಕೊಂಡೆ. ಆದರೆ ಮೀರಾ ಬರ್ತಾಳೋ ಇಲ್ವೋ ಅಂತ ಕರೀಲಿಲ್ಲ. ಯಾಕೆ ಸುಳ್ಳು ಹೇಳ್ತೀಯ ಆರ್ಯ? ನನಗಷ್ಟು ಗೊತ್ತಾಗಲ್ಲ. ಕೆಲವು ವಿಷಯಗಳಲ್ಲಿ ನಾನು ದಡ್ಡ ಒಪ್ಕೋತೀನಿ, ಆದರೆ ನಿನ್ನ ವಿಷಯದಲ್ಲಿ ನಾನು ದಡ್ಡ ಅಲ್ವೇ ಅಲ್ಲ. ನಿಜ ಹೇಳು, ನೀನೀಗ ಹೇಳ್ತಿರೋದು ಸುಳ್ಳಲ್ವಾ? ನನಗೆ ಗೊತ್ತು ಮೀರಾಜಿ ಬಂದಿದ್ದು ನಿನಗೆ ಬುದ್ಧಿ ಹೇಳೋಕ್ಕೆ ಅಂತ. ಪಾಪ ಅನು ನಿಮಗೋಸ್ಕರ ತುಂಬ ಕಾಯ್ತಿದ್ದಾಳೆ. ಆದಷ್ಟು ಬೇಗ ಈ ಜೇಂಡೆ ಸವಾಸ ಬಿಟ್ಟು ಬಂದು ಅನು ಜೊತೆ ಸುಂದರವಾದ ಜೀವನ ಶುರು ಮಾಡಿ ಅಂತ ಹೇಳಕ್ಕೆ ಬಂದಿರ್ತಾರೆ. ಇಷ್ಟು ವರ್ಷ ಅವರ ಜೊತೆಲಿ ಇದ್ದಿದ್ದು ನನಗೆ ಅಷ್ಟು ಗೊತ್ತಾಗಲ್ವಾ ಆರ್ಯ? ಐ ಆಮ್ ಸಾರಿ ಜೇಂಡೆ, ನಾನು ಸುಳ್ಳು ಹೇಳಿದೆ. ನಿನ್ನ ಗೆಸ್ ಕರೆಕ್ಟಾಗಿದೆ. ಎಲ್ಲರೂ ಎಷ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಆ್ಯಕ್ಚುಲಿ ಮೀರಾ ಬಂದಿದ್ದು ಇದನ್ನು ಹೇಳಕ್ಕೆ.
ನಿಜ ಹೇಳಿದ್ರೆ ನಿನಗೆಲ್ಲಿ ಬೇಜಾರಾಗುತ್ತೋ ಅಂತ ನಾನು ಸುಳ್ಳು ಹೇಳಿದೆ. ನಿಜ ಹೇಳಿದ್ರೆ ಯಾಕೆ ಬೇಜಾರು? ನೀನು ಹಾಗೆ ಮಾಡಿದ್ರೆ ಬೇಜಾರಷ್ಟೆ. ನೀನು ಹಾಗೆ ಮಾಡಲ್ಲ ಅಂತ ನನಗೆ ಗೊತ್ತು. ಆದರೂ ಮೀರಾಜಿ ಮಾತಿಗೆ ನೀನೇನಾದರೂ ಹೇಳಿರ್ಬೇಕಲ್ವಾ? ಏನು ಹೇಳಿದೆ? ಇಷ್ಟೆಲ್ಲ ಅರ್ಥ ಮಾಡ್ಕೊಂಡವನು ನಾನೇನು ಹೇಳಿರ್ತೀನಿ ಅಂತನೂ ಅರ್ಥ ಮಾಡ್ಕೊಂಡಿರ್ಬೇಕಲ್ವಾ? ಮೀರಾ ಹತ್ರ ನೀನು, ಮೀರಾ ನೀ ಹೇಳ್ತಿರೋದು ನಿಜ. ಅನುಗೆ ನನ್ನ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ನನಗೂ ಅಷ್ಟೇ. ಅನು ಇದೆ ನನ್ನ ಬದುಕಿಗೆ ಅರ್ಥನೇ ಇಲ್ಲ ಅಂತ ಹೇಳಿರ್ತೀಯ ಅಲ್ವಾ? ನನಗೆ ಗೊತ್ತು ಕಣೋ ಆರ್ಯ, ನೀನು ಯಾವ ಕ್ಷಣದಲ್ಲಾದರೂ ನನ್ನ ಬಿಟ್ಟು ಅನು ಜೊತೆ ಹೋಗ್ತೀಯ ಅಂತ. ಹೀಗಿದೆಯಾ? ಯಾವತ್ತೂ ನಿನಗೋಸ್ಕರ ಅಲ್ದಾಡೋ ಪ್ರೀತಾತ್ಮತ್ತರ ಮುಕ್ತಿ ಸಿಕ್ಕದೆ ಅಲಿತಾನೇ ಇರ್ತೀನಿ. ಎಷ್ಟೇ ಆದರೂ ನಾನು ಹೊರಗಿನೋನು. ಯಾವತ್ತೂ ನಿಮ್ಮೊಳಗೊಬ್ಬ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾನು ಬಯಸೋದು ತಪ್ಪು. ನಾನು ಸ್ಲಮ್ ಆಗಿದ್ದವನು. ನನಗೆ ಯೋಗ್ಯತೆ ಇಷ್ಟ ಇಲ್ಲ. ಚೆಂಡೆ, ಪ್ಲೀಸ್ ಹೀಗೆಲ್ಲ ಮಾತಾಡಬೇಡ. ನಿಜನೇ ಹೇಳ್ತಾ ಇದ್ದೀನಿ ಕಣೋ. ಯಾವತ್ತೂ ನಿನ್ನ ಜೊತೆಲಿ ಇರಬೇಕಾದವಳು ಅದು. ನಾನು ಯಾವತ್ತಿದ್ರೂ ಬೀದಿಲಿ ಇರೋನಲ್ಲ. ಅದೇ ನನ್ನ ಸ್ಥಾನ ಅಲ್ವಾ ಆರ್ಯ? ಒಂದೊಂದು ಸಾರಿ ನೀನು ನನ್ನ ಜೊತೆಲಿ ಇದೆಯಾ ಅನ್ನೋ ಖುಷಿಗೆ ವಾಸ್ತವನೇ ಮರ್ತು ಬಿಡ್ತೀನಿ. ನನ್ನ ಕ್ಷಮಿಸು ಆರ್ಯ. ನೀನು ನನ್ನ ಮೊದಲಿನ ಆರ್ಯ ಅಲ್ಲ, ವರ್ತನ್ ಕಂಪ್ನಿ ಚೀಫ್. ನೀನು ನಾನು ಹೇಳ್ದಾಗ ಕೇಳು ಅನ್ನೋದು ಚೆಂಡೆ ಚೆಂಡೆ, ಪ್ಲೀಸ್ ಹೀಗೆಲ್ಲ ಮಾತಾಡಿ ನನಗೆ ಬೇಜಾರು ಮಾಡಬೇಡ. ನೀನು ನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು ಕಣ. ಏನು ಪ್ರಯೋಜನ ಆರ್ಯ? ನೀನು ಅರು ಜೊತೆ ಹೋದ್ರೆ ಮತ್ತೆ ನನ್ನ ಬೀದಿ ಪಾಲ್ತಾನೆ. ನೀನು ಕಳ್ಸೋಕ್ಕೂ ಮೊದಲೇ ನಾನೇ ಸ್ಲಮ್ಗೆ ಹೋದ್ರೆ ಕೊನೆ ಪಕ್ಷ ನೀನು ನನ್ನನ್ನು ಬೀದಿ ಪಾಲ್ ಮಾಡಲಿಲ್ಲ ಅನ್ನೋ ಸಮಾಧಾನ ನಿಂಗೆ ಸಿಗತ್ತೆ. ಎಲ್ಲ ಮಾತಾಡಬೇಡ ಚೆಂಡೆ. ನಿನ್ನ ಬೀದಿಗೆ ತಳ್ಳಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಇಷ್ಟು ದಿನ ಹೀಗೆ ಇರಬೇಕಾಗಿತ್ತ? ನೋಡ, ನಾನು ಉಸಿರಿರೋವರೆಗೂ ನಿನ್ನ ಬೀದಿ ಪಾಲಾಗಕ್ಕೆ ನಾನು ಬಿಡಲ್ಲ. ನಿಜವಾಗ್ಲೂ ನಂಬೋದಾ? ಖಂಡಿತ ಖಂಡಿತ ನಂಬೋದು. ನಾನೆಲ್ಲಿರ್ತೀನೋ ನೀನು ಅಲ್ಲೇ ಇರ್ತೀಯ. ನನ್ನ ಜೀವ ಇರೋವರೆಗೂ ಈ ಮಾತನ್ನು ನಾನು ಕಾಪಾಡ್ಕೋತೀನಿ. ಇದು ನಾನು ನಿನಗೆ ಕೊಡ್ತಿರೋ ಭಾಷೆ. ಇದನ್ನು ನಾನು ಮತ್ತದೇ ಪ್ರಶ್ನೆ ಕೇಳಬೇಡ ಚೆಂಡೆ. ಹೇಳು, ನೀನು ನನ್ನ ನಂಬಬೇಕು ಅಂದರೆ ನಾನು ಏನು ಮಾಡಬೇಕು? ಏನು ಮಾಡ್ತೀಯ? ನೀನು ಹೇಳಿದ್ದು ಮಾಡ್ತೀನಿ. ನಿಜಾನ? ಖಂಡಿತ ಮಾಡ್ತೀನಿ. ಹೇಳು, ಏನು ಮಾಡಬೇಕು? ಅನುಗೆ ಡಿವೋರ್ಸ್. ಅನು ನನ್ನ ಜೊತೆಲೇ ಇಲ್ಲ ಅಂದಮೇಲೆ ಡಿವೋರ್ಸ್ ಯಾಕೆ? ಅದೇ ನಿನಗೊಪ್ಪಿಗೆ ಇಲ್ಲ. ನೀನು ನನ್ನನ್ನು ಆರ್ಯ
ನನ್ನ ನಿನ್ನ ಗೆಳೆತನ ಪ್ರಾಮಾಣಿಕವಾಗಿದೆ ಅಂದಮೇಲೆ ಅದು ಅವಶ್ಯಕತೆ ನೀಗಿಲ್ಲ ಅಲ್ವಾ? ಅವಳಿಗೆ ಸುಮ್ಮನೆ ಯಾಕೆ ನೋವು ಕೊಡ್ತಿದ್ಯಾ? ಡಿವೋರ್ಸ್ ಕೊಟ್ಬಿಡು. ಒಬ್ಬಳೇ ನೆಮ್ಮದಿಯಿಂದ ತವ್ರ ಮನೆಯಲ್ಲಿ. ನೀವು ಅನುವಿಂದ ದೂರ ಇರೋದು, ಅವಳ ಜೊತೆ ಹೀಗೆ ಬಿಹೇವ್ ಮಾಡ್ತಿರೋದು ಅನುಗೆ ತುಂಬಾ ನೋವಾಗ್ತಿದೆ ಸರ್. ನನಗೆ ಅರ್ಥ ಆಗುತ್ತೆ. ಆದರೆ ಅನು ಸೇಫಾಗಿರಬೇಕು ಅಂತಂದರೆ ನಾನು ಅವಳಿಂದ ದೂರ ಇರಬೇಕು. ನಾನೇನಾದರೂ ಅವಳಿಗೆ ಹತ್ರ ಆದರೆ ಅವಳನ್ನು ನನ್ನಿಂದ ದೂರ ಮಾಡೋದಕ್ಕೆ ಜೇಂಡೆ ತುಂಬ ಕೆಟ್ಟ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲ. ಸೊ ವೈರಿ ಗುರಿನ ತಪ್ಪಿಸ್ಬೇಕು ಅಂತಂದರೆ ನಾನು ಹೀಗಿರಲೇಬೇಕು. ಈ ಕಾನ್ವರ್ಸೇಷನ್ನ ಆದಷ್ಟು ಬೇಗ ಅನು ಕೇಳಿಸಿದ್ರೆ ಅವಳಿಗೆ ಎಲ್ಲ ಅರ್ಥ ಆಗುತ್ತೆ. ಆರ್ಯ ಸರ್ ಅನುವಿಂದ ದೂರ ಆಗೋದಿಲ್ಲ ಅನ್ನೋದು ಅವಳಿಗೆ ಗೊತ್ತಾದರೆ ಸಾಕು. ಈಗಲೇ ಅನುಗೆ ಸೆಂಡ್ ಮಾಡ್ತೀನಿ. ಮೀರಾ ಯಾಕೆ ವಾಯ್ಸ್ ನೋಟ್ ಕಳಿಸಿದಾಳೆ? ನೀವು ಅನುವಿಂದ ದೂರ ಇರೋದು, ಅವಳ ಜೊತೆ ಹೀಗೆ ಬಿಹೇವ್ ಮಾಡ್ತಿರೋದು ಅನುಗೆ ತುಂಬಾ ನೋವಾಗ್ತಿದೆ ಸರ್. ನನಗೆ ಅರ್ಥ ಆಗುತ್ತೆ. ಆದರೆ ನನಗೆ ಆರ್ಯ ಸರ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರು. ಮೀರಾ ಯಾಕೆ ಹೀಗೆ ಮೆಸೇಜ್ ಕಳಿಸ್ಬೇಕು? ಐ ಆಮ್ ಸಾರಿ ಮೀರಾ. ನಿನ್ನ ಉದ್ದೇಶ ಒಳ್ಳೇದೇ ಆಗಿದ್ರು, ಆದರೆ ನನಗೀಗದು ಖಂಡಿತವಾಗ್ಲೂ ಬೇಕಾಗಿಲ್ಲ. ಮೇ ಬಿ ಅಮ್ಮ ನಿನ್ನ ಹತ್ರ ಮಾತಾಡಿ ನನಗೆ ಅರ್ಥ ಮಾಡಿಸೋದಕ್ಕೆ ಹೇಳಿರ್ಬೋದು. ನನಗೆ ಮತ್ತು ಆರ್ಯ ಸರ್ಗೆ ಬೇಡವಾಗಿರೋ ಸಂಬಂಧ ನಿಮಗೆ ಯಾಕೆ ಬೇಕು? ನೀವೆಲ್ಲರೂ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀರಾ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಆರಾಧನಾ, ನಿನ್ನಮ್ಮ ಕೂಡ ವಾಪಸ್ ಹೋದ್ರು. ನೀನು ಈ ನಿರ್ಧಾರಕ್ಕೆ ಬಂದಿದ್ಯಾ ಅಂದರೆ ನಿನ್ಗೆ ಈ ಮನೆ ಅಡ್ಜಸ್ಟ್ ಆಗ್ಲಿಲ್ವಾ? ಅಮ್ಮ, ನಾನು ಶಿಫ್ಟ್ ಆಗ್ತಿರೋ ಉದ್ದೇಶ ಖಂಡಿತ ಅದಲ್ಲ. ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗಲೇ ಈ ಮನೆ ನನಗೆ ಆಶ್ರಯ ಕೊಟ್ಟಿದೆ. ನನ್ನ ನೋವಿನ ದಿನಗಳಲ್ಲಿ ನನ್ನ ಜೊತೆಯಾಗಿದೆ. ಮತ್ತ್ಯಾಕೆ ಈ ತೀರ್ಮಾನ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಹಾಂ, ನೀ ಬಂದಿದ್ದು ಒಳ್ಳೇದಾಯ್ತು ಅನ್ನು. ಆರಾಧನಾ ಇಲ್ಲಿಂದ ಹೋಗೋ ನಿರ್ಧಾರ ಮಾಡಿದಾಳೆ. US ಹೊರಡ್ರ ಆರಾಧನಾ ಅವರೇ? ಇಲ್ಲ, ನಾನು ನನ್ನ ರೂಮ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ನಾನಿದನ್ನ ತುಂಬ ದಿನದ ಹಿಂದೆನೇ ಮಾಡಬೇಕಿತ್ತು, ಆದರೆ ಬೇರೆ ಬೇರೆ ಕಾರಣದಿಂದ ಆಗಿರಲಿಲ್ಲ. ಎಲ್ಲಿ ನಿಮಗೆ ಕಂಫರ್ಟ್ ಇಲ್ಲ ಅಂತ ಅನ್ನಿಸ್ತಿದೆಯಾ? ಇದು ಕಂಫರ್ಟ್ ವಿಷಯ ಅಲ್ವೇ ಅಲ್ಲ. ಇಷ್ಟು ದಿನ ನಾನು ನಿಮ್ಮ ಮಾತಿಂದ ಇರೋ ಹಾಗಾಯ್ತು, ಆದರೆ ಈಗ ಅದರ ಅವಶ್ಯಕತೆ ಇಲ್ಲ ಅಲ್ವಾ? ನೀನು ಈ ಮನೆ ಮಗಳು ಅಂತ ನಾವು ಯಾವತ್ತೂ ಅಂದ್ಕೊಂಡಿದ್ದೀವಿ. ನೀನಿಲ್ಲಿದ್ದರೂ ನಮಗೇನೂ ತೊಂದರೆ ಇಲ್ಲ ಆರಾಧನಾ. ಅಮ್ಮ, ಅವ್ರಿಗೆ ನಾವು ಒತ್ತಾಯ ಮಾಡೋದು ಬೇಡ ಅಮ್ಮ. ಇಷ್ಟು ದಿನ ಅವರು ನಮ್ಮ ಮಾತಿಗೆ ಕಟ್ಟು ಬಿದ್ದು ಇಲ್ಲೇ ಇರೋ ಹಾಗಾಯ್ತು. ನಾವೀಗಲೂ ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ? ಅವ್ರಿಗೆ ಹೇಗೆ ಬದುಕಬೇಕು ಅನ್ಸುತ್ತೋ ಹಾಗೆ ಬದುಕೋದಕ್ಕೆ ಅವ್ರನ್ನ ಬಿಟ್ಬಿಡಿ. ಅವ್ರಿಲ್ಲೇ ಇರ್ತಾರೆ ಅಂತ ಹೇಳಿದ್ರೆ ಸಂತೋಷನೇ. ಅವ್ರು ಹೋಗ್ತೀನಿ ಅಂತ ಅಂದರೆ ಅಷ್ಟೊಂದು ಬೇಜಾರೇನೋ ಅನ್ಸಲ್ಲ ಅಮ್ಮ. ಆರಾಧನಾ ಅವರೇ, ನಿಮ್ಗೆ ಹೇಗೆ ಅನ್ಸುತ್ತೋ ನೀವು ಹಾಗೆ ಮಾಡಿ. ಬಾಯ್ ಅಮ್ಮ, ಹೋಗಿ ಬರ್ತೆ. ಒಳ್ಳೇದಾಗ್ಲಮ್ಮ. ಅಮ್ಮ, ನಾನು ಹೋಗ್ಬಿಡ್ತೀನಿ. ಸರಿಮ್ಮ.
ವಾಟ್ ಡಿಡ್ ಐ ಡೂ? ವೈ ಆರ್ ಯು ಲುಕಿಂಗ್ ಅಟ್ ಮೀ? ಅಲ್ಲ, ಆರಾಧ್ನವರು ಮನೆ ಬಿಟ್ಟು ಹೋಗ್ತೀನಿ ಅಂತ ವಿಷಯ ಹೇಳಿದಾಗಲೂ ನೀನೇನು ರಿಯಾಕ್ಟ್ ಮಾಡಲಿಲ್ಲಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಏನು ರಿಯಾಕ್ಟ್ ಮಾಡಬೇಕಾಗಿತ್ತು? ಹೀಗಾಗುತ್ತೆ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಬಟ್ ಐ ವಾಸ್ ಸರ್ಪ್ರೈಸ್ಡ್, ಇಷ್ಟು ಬೇಗ ಆಯ್ತಲ್ಲ ಅಂತ. ವಾಟ್? ಅಫ್ಕೋರ್ಸ್, ಬ್ರೋಯಿನ್ಗ ಈ ಮನೇಲಿ ಇಲ್ಲ ಅಂದಮೇಲೆ ಆರಾಧನಾ ಇರಲ್ಲ ಅನ್ನೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆ್ಯಂಡ್ ಐ ವಾಸ್ ಸರ್ಪ್ರೈಸ್ ಇಷ್ಟು ದಿನ ಇದ್ದಿದ್ರ ಬಗ್ಗೆನೆ. ಹರ್ಷ, ಪ್ಲೀಸ್ ಈಗಲಾದರೂ ಸ್ವಲ್ಪ ಸೀರಿಯಸ್ ಆಗು. ನಾವೀ ಮನೆಯವರು, ಈಗಲೂ ನಾವು ಸೀರಿಯಸ್ ಆಗಲಿಲ್ಲ ಅಂದರೆ ಮುಂದೆ ತಪ್ಪಾಗುತ್ತೆ. ಅಮ್ಮ, ಏನು ನಡೀತಿದೆಯಮ್ಮ? ನಾವು ಈಗಲೇ ದಾದಾ ಥರ ಮಾತಾಡಬೇಕು. ಇವಳು ಹೇಳ್ತಿರೋ ಮಾತನ್ನ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲಮ್ಮ.